ಚಿನ್ನ ಅಲ್ಲದಿದ್ದರೆ ನಮಗೆ ನಮ್ಮ ವಸ್ತು ವಾಪಸ್ ಮಾಡಿ. ಸರ್ಕಾರದ ಮುಂದೆ ನಿಧಿ ಸಿಕ್ಕ ಮನೆಯವರ ಅಳಲು. ಹೌದು, ಗದಗಿನ ಐತಿಹಾಸಿಕ ಲಕ್ಕುಂಡಿ ಗ್ರಾಮದ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ ಕಣ್ರಿ. ಮನೆಯ ಪಾಯ ಹಾಕಬೇಕಾದ್ರೆ 1 ಕೆಜಿಯ ಚಿನ್ನದ ನಿಧಿ ಪತ್ತೆಯಾಗಿತ್ತು. ಇದನ್ನ ಸರ್ಕಾರ ವಶಕ್ಕೆ ಕೂಡ ಪಡೆದುಕೊಂಡಿತ್ತು. ನಿನ್ನೆವರೆಗೂ ಇದು ಚಿನ್ನ ಅಂತಾನೆ ಹೇಳುತ್ತಿದ್ದ ಸರ್ಕಾರ ಇದೀಗ ದಿಢೀರಂತ ತನ್ನ ವರಸೆ ಬದಲಿಸಿದೆ. ಇದು ಚಿನ್ನವಲ್ಲ, ಪುರಾತನ ಕಾಲದ ಮುರಿದ ಅಲಂಕಾರ ಆಭರಣಗಳು ಅಂತ ಹೇಳಿಕೊಂಡಿತ್ತು. ಹಾಗಾದ್ರೆ ನಿನ್ನೆ ಸಿಕ್ಕಿದ್ದು ನಿಧಿ ಅಲ್ವೇ ಅಲ್ಲ ಅಂತ ಪುರಾತತ್ವ ಇಲಾಖೆ ಅಧಿಕಾರಿಗಳು ಘಂಟಾಘೋಷವಾಗಿ ಹೇಳಿಕೊಂಡಿದ್ದಾರೆ. ಇನ್ನೊಂದೆಡೆ ಚಿನ್ನ ಅಲ್ಲ ಎಂದಾದ್ಮೇಲೆ ನಮ್ಮ ಆಭರಣಗಳನ್ನ ನಮಗೆ ವಾಪಸ್ ಮಾಡಿ ಅಂತ ಕುಟುಂಬಸ್ಥರು ಆಗ್ರಹ ಮಾಡುತ್ತಿದ್ದಾರೆ. ಯಾಕಂದ್ರೆ ಮೊನ್ನೆ ಲಕ್ಕುಂಡಿಯ ವಾರ್ಡ್ ನಂಬರ್ 4ರ ಕಸ್ತೂರಿ ಬಸವರಾಜ್ ರಿತ್ತಿ ಮನೆ ಅಡಿಪಾಯ ಹಾಕ್ತಾ ಇದ್ರು. ಆಗ ಅಡಿಪಾಯ ಹಾಕ್ಬೇಕಾದ್ರೆ ಚೊಂಬೊಂದು ಸಿಕ್ಕಿದೆ. ಇದನ್ನ ತೆರೆದು ನೋಡಿದ್ರೆ ಅದರಲ್ಲಿ ನಿಧಿ ಇತ್ತು. 8ನೇ ತರಗತಿ ಓದುತ್ತಿದ್ದ ಬಾಲಕ ಪ್ರಜ್ವಲ್ ಈ ನಿಧಿ ಸಿಕ್ಕಿರುವ ಮಾಹಿತಿಯನ್ನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ತಿಳಿಸಿದ್ದ. ಅವರು ಕೂಡಲೇ ಜಿಲ್ಲಾಧಿಕಾರಿಗಳ ಮೂಲಕ ಸಿಎಂ ಅವರಿಗೂ ಮಾಹಿತಿ ಮುಟ್ಟಿಸಿದ್ರು. ಸರ್ ನಮಸ್ಕಾರ ಸರ್. ಸರ್ ಆರಾಮದ್ರಿ ಸರ್? ಹಾ ಹೌದು ಸರ್, ಮನಿ ಪಾಯ ತೆಗಿಯೋ ಮುಂದೆ ಸಿಕ್ಕಿ ಒಂದು 800 ಗ್ರಾಮ್ಲಿದ್ದ 1 ಕೆಜಿ ಆಗ್ಬೋದು ಸರ್. ಹಾ ಗೋಲ್ಡೆ ಸರ್, ಎಲ್ಲ ಗೋಲ್ಡೆ. SP ಸಾಹೇಬ್ರು ನಾವು ಕುಡಿಯೋದೀವಿ ಸರ್. SP ಅವರು ಬಂದಾರ ಸರ್ ಈಗ ಜಸ್ಟ್. SP ಸಾಹೇಬ್ರು ನಾವು ಕುಡಿಯೋದೀವಿ ಸರ್. ಈಗ ಒಂದು ಹುಡುಗ, ಒಂದು 14 ವರ್ಷದ ಹುಡುಗ ತಂದು ಕೊಟ್ಟಿದ್ದಾನೆ ಸರ್. ಅವ್ರ ಮನೆ ಪಾಯ ತೆಗಿಯೋಟ್ ಅಂತ ಹೇಳಿ ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಿಗೆ ತಂದು ಕೊಟ್ಟರು ಸರ್. ಆ ಗ್ರಾಮ ಪಂಚಾಯತಿ ಸದಸ್ಯರು ನಾನು ಕಾಲ್ ಮಾಡಿದೆ ಸರ್. ನಾನು HK ಪಾಟೀಲ್ ಸಾಹೇಬ್ರು ನಾವು ಕಾಲ್ ಮಾಡಿದ್ವಿ ಸರ್, ಹಿಂಗಾಗಿತ್ತು ಅಂತ ಹೇಳಿ. ಕಸ್ತೂರಿ ಮನೆಯಲ್ಲಿ ನಿಧಿ ಸಿಕ್ಕ ವಿಚಾರ ತಿಳಿದು ಊರಿನ ಜನರು ತಂಡೋಪತಂಡತಿ ಬಂದು ನಿಧಿ ನೋಡಲು ಮುಗಿಬಿದ್ದರು. ಸ್ಥಳದಲ್ಲಿ ಅಪ್ಪರ್ ಜಿಲ್ಲಾಧಿಕಾರಿ ದುರ್ಗೇಶ್, SP ರೋಹನ್ ಜಗದೀಶ್, AC ಗಂಗವ್ವ, ತಹಶೀಲ್ದಾರ್ ಶ್ರೀನಿವಾಸ್ ಕುಲಕರ್ಣಿ ಸೇರಿ ಪುರಾತತ್ವ ಅಧಿಕಾರಿಗಳೆಲ್ಲ ಲಕ್ಕುಂಡಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಚಿನ್ನವನ್ನ ಜೋಪಾನವಾಗಿ ದೇಗುಲದಲ್ಲಿ ಕುಳಿತು ಲೆಕ್ಕ ಹಾಕಿದರೆ 1 ಕೆಜಿಯ ಚಿನ್ನ ಇರೋದು ಖಾತ್ರಿಯಾಗಿತ್ತು. ಇದರಲ್ಲಿ ಚಿನ್ನದ ಸರ, ಬಳೆ, ಓಲೆ, ಚಿನ್ನದ ಕಾಯಿನ್ ಸೇರಿದಂತೆ ಹಲವು ವಸ್ತುಗಳು ಪತ್ತೆಯಾಗಿದ್ವು. ಒಂದು ಸಣ್ಣ ಹುಡುಗ, 8ನೇ ಕ್ಲಾಸಿನ ಹುಡುಗ ಆದಂಥ ಪ್ರಜ್ವಲ್ ರಿತ್ತಿ, ಈತನಿಗೆ ಅವನ ಮನೆ ಯಾವಾಗ ಅವನು ಅಲ್ಲಿ ಕೆಲಸ ಮಾಡ್ತಿರ್ತಾನೆ ಆ ಸಮಯದಲ್ಲಿ ಅವನಿಗೆ ಒಂದು ಚಂಬಲಿ, ತಾಮ್ರ ಚಂಬಲಿ ಒಂದಷ್ಟು ನಿಧಿ ಸಿಕ್ಕಿರುತ್ತೆ ಅಂತ ಹೇಳಿ ಮಾಹಿತಿ ಬರುತ್ತೆ. ಅದನ್ನು ಲೆಕ್ಕ ಹಾಕೋ ಸಂದರ್ಭದಲ್ಲಿ 22 ಐಟಮ್ಸು ವಿವಿಧ ಆದ ಬಂಗಾರದ ವಸ್ತುಗಳು ಸಿಕ್ಕಿರುತ್ತೆ. ಕೆಲವೊಂದು ಐಟಮ್ಸು ಮುರಿದಿರೋ ರೀತಿಯಲ್ಲಿ ಕಾಣುತ್ತೆ. ಬಟ್ ಮೇಲ್ನೋಟಕ್ಕೆ ವಿವಿಧ ರೀತಿಯ ಸರಗಳು ಮತ್ತು ಕೈಗೆ ಅಥವಾ ನಮ್ಮ ಏನೋ ಫೋರಾಮ್ಗೆ ಹಾಕುವಂಥ ಒಂದು ಸ್ವಲ್ಪ ಬಳೆಗಳು ಮತ್ತು ಕಿವಿ ಓಳೆಗಳು ಮತ್ತು ರಿಂಗ್ಸ್ ಆಗಿರಲಿ ಮತ್ತು ಈ ಕಾಯಿನ್ಸ್ ಆಗಿರಲಿ ಭಾಳಷ್ಟು ಸಿಕ್ಕಿರುತ್ತೆ. ಇದನ್ನು ಒಟ್ಟು ನಾವು ಲೆಕ್ಕ ಹಾಕಿದ ಸಂದರ್ಭದಲ್ಲಿ 466ರಿಂದ 470 ಗ್ರಾಮ್ ನಡುವೆ ಇದೆ ಅಂತ ಹೇಳಿ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಇನ್ ಟರ್ಮ್ಸ್ ಆಫ್ ವೆಯ್ಟ್. ದಿಢೀರ್ನೆ ವರಸೆ ಬದಲಿಸಿದ ಪುರಾತತ್ವ ಇಲಾಖೆ. ಚಿನ್ನ ಅಂತ ತಿಳಿದು ತೆಗೆದುಕೊಂಡು ಹೋದ ಸರ್ಕಾರದ ಅಧಿಕಾರಿಗಳು ಇದೀಗ ಇದು ಚಿನ್ನ ಅಲ್ಲ ಅಂತ ಹೇಳ್ತಿರೋದು ಕುಟುಂಬಕ್ಕೆ ಭಾರಿ ಬೇಸರ ಮೂಡಿಸಿದೆ. ಇದು ಬಂಗಾರ ಅಲ್ಲದಿದ್ದರೆ ಅದನ್ನ ವಾಪಸ್ ನಮ್ಮ ಕುಟುಂಬಕ್ಕೆ ನೀಡಬೇಕೆಂದು ಕೇಳಿಕೊಂಡಿದ್ದಾರೆ. ಲಕ್ಕುಂಡಿ ಗ್ರಾಮದಲ್ಲಿ ಏನು ಕಸ್ತೂರವ್ವ ರಿತ್ತಿ ಮತ್ತು ಪ್ರಜ್ವಲ್ ರಿತ್ತಿ ಅವರ ಮಗ ಪ್ರಜ್ವಲ್ ರಿತ್ತಿ ಅವರ ಮನೆ ಪಾಯ ಅಗಿಯುವ ಸಂದರ್ಭದಲ್ಲಿ ಒಂದು ಮಡಿಕೆ ಸಿಕ್ತು. ಆ ಮಡಿಕೆಯಲ್ಲಿ ಪ್ರಾಚೀನ ಕಾಲದಂಥ ಕಿವಿ ಓಲೆಗಳು, ಆಮೇಲೆ ಉಂಗುರಗಳು, ಕಂಠಿಹಾರಗಳು, ಆನಂತರ ನಾಗಕ್ಕೆ ಸಂಬಂಧಪಟ್ಟಂತೆ ಒಂದು ಏನು ವಸ್ತುಗಳು, ಒಟ್ಟಾರೆಯಾಗಿ ಟೋಟಲಾಗಿ 466 ಗ್ರಾಮ್ ಅಥವಾ 470 ಗ್ರಾಮ್ವರೆಗಿರ್ತಕ್ಕಂಥ ಒಂದು ಅಳತೆ ಮಾಡಲಾಗಿ ಇಷ್ಟೊಂದು ಏನು ಚಿನ್ನವನ್ನು ಸಿಕ್ಕಿದೆ. ಅರ್ಧಕ್ಕೆ ನಿಂತ ಅಡಿಪಾಯ ಹಾಕುತ್ತಿದ್ದ ಮನೆ ಕಾರ್ಯ. ನಿಧಿ ಸಿಕ್ಕಿದೆ ಅಂದಮೇಲೆ ಇಲ್ಲಿನ ಮನೆ ಅಡಿಪಾಯ ಕಾರ್ಯ ಸ್ಥಗಿತವಾಗಿದೆ. ಇನ್ನೊಂದೆಡೆ ಊರಿನ ಹಿರಿಯರು ಈ ಹಿಂದೆಯೂ ಲಕ್ಕುಂಡಿ ಗ್ರಾಮದಲ್ಲಿ ಮಳೆ ಬಂದು ಭೂ ಸವಿತಾದಾಗಲೂ ಚಿನ್ನದ ತುಣುಕುಗಳು ಕಂಡು ಬರ್ತಿದ್ವು. ಊರಿನಲ್ಲಿ ಚಿನ್ನದ ಗಣೆ ಇರಬಹುದು ಅಂತ ಊರಿನ ಹಿರಿಯ ಜೀವಿಗಳು ಹೇಳುತ್ತಿದ್ದಾರೆ. ತೆಗೆದು ಹೊರ ಮಾಡಕತ್ತಿದ್ರಿ,
ಬುಡಕ್ಕೆ ಮಣ್ಣ ಸಿಕ್ಕೈತ್ರಿ ಮತ್ತೊಂದೇನು ಯಾವಾಗ ಸಿಗ್ತೀರಿ ಇದು ಇವತ್ತು ಮುಂಜಾನೆ 10 ಗಂಟೆಗೆ ಸಿಕ್ಕೈತೆ ನಾವು ಸಿಕ್ಕದು ಒಂದು ಮಣ್ಣ ಇಲ್ಲ ಆ ಮಣ್ಣ ಇಲ್ಲ ಆ ಮಣ್ಣ ಉಸಿರಾಲೆ ಅಲ್ಲಿ ಬುಡಗಳ ಇಲ್ಲ ಅಣ್ಣ ನಿಮ್ಮಲ್ಲಿ ಅಲ್ಲಿ ಬಿಟ್ಟು ಶಿವಾಲೆ ಆಮೇಲೆ ಬುಡಗಳ ನಾವು ಹ್ಞೂ. ಅತ್ತ ಊರಿನ ಕಡೆಗೆಲ್ಲ ಪೊಲೀಸರನ್ನ ನೇಮಿಸಲಾಗಿದೆ. ನಿಧಿ ಸಿಕ್ಕಾದ್ಮೇಲೆ ಕಸ್ತೂರಿ ಜತ್ತಿ ಅವರ ಮನೆಯ ಕಾರ್ಯ ಅರ್ಧಕ್ಕೆ ನಿಂತ್ಕೊಂಡಿದೆ. ಕಸ್ತೂರಿ ಮಗ ಪ್ರಜ್ವಲ್ ಬಿಟ್ರೆ ಮತ್ಯಾರು ದಿಕ್ಕು ದೆಸೆ ಇಲ್ಲ. ಕಾನೂನಿನ ಪ್ರಕಾರ ಯಾವುದೇ ನಿಧಿ ಸಿಕ್ಕರೂ ಅದು ಸರ್ಕಾರದ ವಶಕ್ಕೆ ಹೋಗುತ್ತದೆ. 10 ರೂಪಾಯಿ ಮೇಲೆ ಬೆಲೆ ಬಾಳುವ ಯಾವುದೇ ವಸ್ತು ಇದ್ರೂ ಅದು ಸಹಜವಾಗಿ ಸರ್ಕಾರದ ತೆಕ್ಕೆಗೆ ಸೇರಬೇಕು. ಆದರೆ ಸರ್ಕಾರ ಮಾತ್ರ ಈ ಬಡ ಕುಟುಂಬದ ಕೈ ಬಿಡಬಾರದು. ಮನೆಯ ಕೆಳಗೆ ಅಗಿಬೇಕಾದ್ರೆ ಈ ನಿಧಿ ಸಿಕ್ಕ ಮನೆಯವರಿಗೆ ಪರ್ಯಾಯ ಮನೆಯ ವ್ಯವಸ್ಥೆ ಸರ್ಕಾರದಿಂದ ನಿರ್ಮಿಸಿಕೊಡ್ಬೇಕಾಗಿದೆ. ಇವನೇ ಹುಡುಕಿ ಅದನ್ನ ಮೆಂಬರಿಗೆ ಕೊಟ್ಟಿದ್ದಾನೆ. ಇವನಿಗೆ ಸೂಕ್ತ ಎಲ್ಲ ಸೌಲಭ್ಯಗಳು ಹಾಗೂ ಏನಾದರೂ ಬಹುಮಾನ ಕೊಡಲಿ ಅಂತೇಳಿ ನಾನು ಲಕ್ಕುಂಡಿ ಗ್ರಾಮಸ್ಥನಾಗಿ ಸರ್ಕಾರಕ್ಕೆ ಕೇಳ್ಕೊತೀನಿ. ಏನೇನಿದ್ವು ಅಮ್ಮ ಅದರಲ್ಲಿ? ಈಗ ಸ್ವಇಚ್ಛೆಯಿಂದ ಕೊಡಾಕುತ್ತಿದ್ರ ಸರ್ಕಾರಕ್ಕೆ? ಸರ್ಕಾರದಿಂದ ಏನು ಆಗ್ಬೇಕಂತ ಮನೆ ಜಾರಿ ಮಾಡಿ ಏನು ಆಕಡ ಮಾಡ್ರಿ ಸಹಾಯ ಮಾಡ್ರಿ ಮನೆ ನಮ್ಮ ಏನಾರ ಸಹಾಯ ಮಾಡಿ. ಸದ್ಯಕ್ಕೆ 10 ಗ್ರಾಂ ಚಿನ್ನದ ಬೆಲೆ 1,37,000 ರೂಪಾಯಿ ಇದೆ. ಅದರಲ್ಲೂ ಇದು ಹೇಳಿ ಕೇಳಿ ಹಳೆಯ ಗಟ್ಟಿ ಚಿನ್ನ ಕಣ್ರಿ. ಇದಕ್ಕೆ ಈಗಿರುವ ಚಿನ್ನದ ಬೆಲೆಗಿಂತಲೂ ಜಾಸ್ತಿಯೇ ಬೆಲೆ ಬಾಳುತ್ತದೆ. ಆದರೆ ಬಡ ಕುಟುಂಬದ ಪರ ಸರ್ಕಾರ ನಿಲ್ಲುತ್ತಾ ಅಂತ ಕಾದ್ ನೋಡ್ಬೇಕಾಗಿದೆ. ಬಿಗ್ ಟಿವಿ ಕರ್ನಾಟಕ, ಗದಗ್. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.